ಸರಿ, ನಾನು ಬರ್ತೀನಮ್ಮ. ಇರು, ನಾನು ಲಗೇಜ್ ತಗೊಂಡ್ ಬರ್ತೀನಿ. ನಾನು ನಿನ್ ಜೊತೆನೇ ಇರ್ತೀನಿ. ಅಮ್ಮ, ನೀನ್ ಬರೋದು ಅಂದ್ರೆ ನನಗೂ ಖುಷಿನ, ಆದ್ರೆ ಸತ್ಯಕ್ಕೆ ಬೇಡಮ್ಮ. ಯಾಕೆ ಹೀಗೆ ಮಾತಾಡ್ತಿದ್ಯಾ? ನಾನು ಯಾಕೆ ಬರಬಾರ್ದು? ಅದು ನೀವು ಬರೋದ್ರಿಂದ ನನಗೇನು ತೊಂದರೆ ಇಲ್ಲ. ಆದರೆ ನೀವು ಅಲ್ಲಿಗೆ ಬರೋದು, ಭೂಮಿಕಾ ಹತ್ರ ಮಾತಾಡೋದಕ್ಕೆ ಪ್ರಯತ್ನ ಮಾಡೋದು, ಇದು ಯಾವುದನ್ನು ನಿಲ್ಸಕ್ಕಾಗಲ್ಲ. ಅವ್ರ ಮನಸ್ಥಿತಿ ಏನು ಅಂತ ನನಗೆ ಗೊತ್ತು, ನನಗಿಂತ ಚೆನ್ನಾಗಿ ನಿಮಗೂ ಗೊತ್ತು. ನೀವೇ ಮಾತಾಡಿದ್ದೀರಾ. ಆ ಕಾರಣಕ್ಕೆ ಬೇಡಮ್ಮ. ನೋಡ, ಅಷ್ಟೇ ಅಲ್ಲ, ನನಗೆ ಗೊತ್ತಿಲ್ಲದಾಗೆ ನೀವು ಅವ್ರನ್ನ ಭೇಟಿ ಮಾಡೋದು, ಮಾತಾಡ್ಸೋದು, ಇವು ಯಾವ ಪ್ರಯತ್ನ ಮಾಡಬೇಡಿ ಅಮ್ಮ. ನನಗೂ ನಿನ್ನ ಹತ್ರ ಮಾತಾಡೋದು ತುಂಬ ಇದೆಮ್ಮ. ನಾನು ಮತ್ತೆ ಬರ್ತೀನಿ. ಬರೀ ಭೂಮಿಕಾ ಬಗ್ಗೆನೇ ಮಾತಾಡ್ತೀರಾ, ಅವ್ರದ್ದೇ ಟಾಪಿಕ್ ಎತ್ತೀರಾ. ಅದಕ್ಕೆ ನಾನು ಹೊರಡ್ತೀನಿ. ಹಿಂಗೆ ಬಂದು ಹಿಂಗೆ ಹೋಗ್ತೀನಿ ಅಂದ್ರೆ ಹೆಂಗೋ? ಅಮ್ಮ ಸಿಕ್ಕಿರೋ ಖುಷಿಗೆ ನಿನ್ಗೆ ಇಷ್ಟವಾಗಿರೋ ಸ್ವೀಟ್ ಮಾಡಿಸ್ತೀನಿ, ತಿನ್ಕೊಂಡೋಗು. ಸ್ವೀಟಾ? ಏನು ಮಾಡಿಸ್ತೀಯಾ? ಹಾಂ, ನಿನ್ನ ಫೇವ್ರೇಟು ಸಜ್ಜಪ್ಪ. ಹೌದಾ? ಬೇಗ ಮಾಡಿ. ನೋಡಿದ್ರಮ್ಮ, ಸಜ್ಜಪ್ಪ ಅಂತಿದ್ದಂಗೆ ಸೆಟ್ಲೇ ಆಗ್ಬಿಟ್ಟ. ಹೋಗೋ ಪ್ಲಾನೇ ಚೇಂಜ್ ಮಾಡ್ಬಿಟ್ಟ. ಏನು ಅಂತ ನಿಂತಿದ್ಯಾ? ಬೇಗ ಹೋಗಿ ರೆಡಿ ಮಾಡು. ಈಗ ತಾನೇ ಹೇಳ್ದೆ, ಒಂದೆರಡು ನಿಮಿಷ ಮಾಡ್ತೀನಿ. ಒಂದ್ ನಿಮಿಷ. ನಾನು ಮಾಡಿರೋ ಸಜ್ಜಪ್ಪ ನನಗೆ ತುಂಬಾ ಇಷ್ಟ. ಗುಂಡುಗೆ ನಾನೇ ಸಜ್ಜಪ್ಪ ಮಾಡಿ ತಿನ್ನಿಸ್ತೀನಿ. ನಾನು ಹೆಲ್ಪ್ ಮಾಡ್ತೀನಿ ರೀ ಅಮ್ಮ. ನಾವು ದೇವಸ್ಥಾನಕ್ಕೆ ಹೋದಾಗ ವ್ರಜಿನ ತಪ್ಕೊಂಡು ಅಂತ ಹೇಳಿದ್ನಲ್ಲ, ಅವರು ಮೊಮ್ಮಗ ಹತ್ರನೇ ಕಾಣಿಸ್ತೀಯ ಅಂತ ಹೇಳಿದ್ರು. ಆಮೇಲೆ ಅವ್ರು ನನ್ನ ತಪ್ಕೊಂಡಾಗ ಸ್ಟ್ರೇಂಜರ್ಸ್ ಅಂತಾನೆ ಅನ್ನಿಸ್ಲಿಲ್ಲ. ನಮ್ಮ ಮಮ್ಮಿ ಪಪ್ಪ ತಪ್ಕೋತಾರಲ್ಲ, ಆ ತರನೇ ಫೀಲ್ ಆಯ್ತು. ಏನು ಗೊತ್ತಿಲ್ಲ ಮುಂಚು, ಅವ್ರು ನಂಗೆ ತುಂಬಾ ಕ್ಲೋಸ್ ಅನ್ಸುತ್ತೆ. ಪರಿಚಯ ಇದಾರೆ ಅಂತ ಅನ್ಸುತ್ತೆ. ಯಾರೋ ನಮ್ಗೆ ಹತ್ರದವರೇ ಇರ್ಬೇಕು ಅಂತ ಫೀಲ್ ಆಗುತ್ತೆ. ನಿನ್ನ ಪಪ್ಪನ ಹತ್ರ ಏನಾದ್ರು ಕೇಳಿದ್ಯಾ ಅವ್ರು ಯಾರು ಅಂತ? ಅವ್ರೇನಾದ್ರು ಹೇಳಿದಿರಾ? ಹೇಳಿದ್ರು. ಅವ್ರು ನಿನ್ಗೆ ತುಂಬಾನೇ ಹತ್ರದವ್ರಂತೆ, ಅದಕ್ಕೆ ನಿನ್ಗೆ ಹತ್ರ ಅನ್ಸಿದೆ. ಹೌದಾ? ಯಾರವರು? ನನ್ಗೇನಾಗ್ಬೇಕು? ಅವ್ರು ನಿಮ್ ಪಪ್ಪಗೆ ಅಮ್ಮ ಆಗ್ಬೇಕು, ಅಂದ್ರೆ ನಿನ್ಗೆ ಅಜ್ಜಿ ಆಗ್ಬೇಕು. ಹೌದಾ? ನಮ್ಮ ಅಜ್ಜಿನ? ಮತ್ತೆ ಇವ್ರು ನಮ್ಗೆ ಹೇಳ್ತಲ್ಲ, ಯಾಕೆ ಮುಚ್ಚಿಡ್ತಾ ಇದಾರೆ? ಅಯ್ಯೋ ದೊಡ್ಡ, ನಿನ್ಗೆ ಅಷ್ಟು ಗೊತ್ತಾಗಲ್ವಾ? ನಿಮ್ ಮಮ್ಮಿ ಮತ್ತು ಡ್ಯಾಡಿ ದೂರ ಇದಾರಲ್ಲ, ನಿನ್ಗೇನ್ ಗೊತ್ತಾಗ್ಬಾರ್ದಂತೆ ಏನೂ ಹೇಳಿಲ್ಲ. ಹಾಗಂತ್ಯಾ? ನೋಡು, ಇನ್ನೊಂದ್ ತಳಿಗೆ ಹೊರಲಿಲ್ಲೇ ಇಲ್ಲ. ಎಷ್ಟು ಬ್ರಿಲಿಯಂಟ್ ನೀನು. ಅದಕ್ಕೆ ನಾನಿನ್ನ ಅಕ್ಕ ಆಗಿದ್ದು. ಹಾ, ಜಾಸ್ತಿ ಬಿಲ್ಡಪ್ ತಗೊಳ್ಬೇಡ. ನನ್ನ ತಮ್ಮ ಆಗಿರೋದಕ್ಕೇನೆ ನೀನ್ ಅಕ್ಕ ಆಗಿರೋದು, ಅದನ್ನ ಫಸ್ಟ್ ತಿಳ್ಕೊ. ಆಯ್ತಪ್ಪ. ಮುಂಚು, ನಿಂಗೆ ಇನ್ನೊಂದು ವಿಷಯ ಹೇಳ್ಬೇಕಾಗಿತ್ತು. ಮಮ್ಮಿಗೆ ಡೌಟ್ ಬಂದಿದೆ ಅನ್ಸುತ್ತೆ, ಅದಕ್ಕೆ ಪಪ್ಪನ ಜೊತೆ ಟೈಮ್ ಸ್ಪೆಂಡೇ ಮಾಡೋಕ್ ಬಿಡಲ್ಲ. ಅಷ್ಟೇ ಅಲ್ಲ, ಡ್ಯಾಡಿನೂ ಅಷ್ಟೇ. ಮುಂಚೆ ನನ್ನ ಹತ್ರ ಎಷ್ಟು ಕ್ಲೋಸ್ ಆಗಿದ್ರು, ಈಗ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ. ನಂಗೆ ಯಾಕೋ ನನ್ನ ಡೌಟ್ ನಿಜ ಅನ್ಸ್ತಾ ಇದೆ ಮಿಂಚು. ಹೌದು ಆಕಾಶ್, ನನಗೂ ಅದೇ ಡೌಟ್ ಆಗ್ತಾ ಇದೆ. ಪಪ್ಪ ಇದಕ್ ಮುಂಚೆ ನಿನ್ ಜೊತೆ ಸಖತ್ ಕ್ಲೋಸ್ ಆಗಿದ್ರು, ಇವಾಗ ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ. ಜೊತೆಗೆ ನಿನ್ನ ಮನೆ ಕರ್ಕೊಂಡ್ ಬರ್ತೀನಿ ಅಂತ ಅಂದ್ರೆ ಬೇಡ ಅಂತ ಹೇಳ್ತಾರೆ. ನಮ್ಮನೇಲೂ ಸೇಮ್ ಆಗಿದೆ. ಮಮ್ಮಿ ನಮ್ಮ ಪಪ್ಪ ತರ ಮಾತಾಡ್ತಾ ಇರ. ನಿಮ್ ಮನೆಗ್ ಬರ್ತೀನಿ ಅಂದ್ರೆ ಸಾಕು, ಬೇಡ ಓದ್ಕೋ ಅಂತಾರೆ. ಹಾಗಾದ್ರೆ ಏನೋ ಆಗಿದೆ ಅಲ್ವಾ ಆಕಾಶ್? ಏನೋ ಆಗಿದೆ, ಅದನ್ನ ಸರಿ ಮಾಡ್ಬೇಕು ಮಿಂಚು. ಇನ್ನು ಒಂದು ಹೊಸ ಪ್ಲಾನ್ ಮಾಡೋಣ. ಆನಂದ್, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಪ್ಪ. ಹೊರಗಡೆಗ? ಎಲ್ಲಿಗೆ? ಭೂಮಿಕಾ ಮನೆಗೆ. ಏನು? ಅತ್ತಿಗೆ ಮನೆಗ? ಅಲ್ಲಮ್ಮ, ಈಗ ಗೆಳೆಯ ಏನಂತ ಹೇಳ್ದ? ನೀವಲ್ಲಿಗೆ ಹೋಗ್ಬಾರ್ದು, ಅವ್ರನ್ನ ಮೀಟ್ ಮಾಡಬಾರ್ದು ಅಂತ ಹೇಳಿದನೋ ಇಲ್ವೋ? ನೀವು ಈಗಾಗಲೇ ಒಂದ್ಸರ್ತಿ ಅದಕ್ಕೆ ಮೀಟ್ ಮಾಡಿದ್ದೀರಾ. ಅವ್ರ ರಿಯಾಕ್ಷನ್ ಯಾವ ಥರ ಇತ್ತು ಅಂತ ನಿಮಗೆ ಗೊತ್ತಲ್ವಾ? ಮತ್ತೆ ಯಾಕೆ ವ್ಯರ್ಥ ಪ್ರಯತ್ನ? ಹೋಗ್ಬೇಡಿ, ಏನು ಪ್ರಯೋಜನ ಆಗಲ್ಲಮ್ಮ. ನಂದು ಹೆತ್ತ ಕರಳಪ್ಪ. ಗುಂಡು ಏನೋ ಹೇಳ್ದ ಅಂದ ಮಾತ್ರಕ್ಕೆ, ಭೂಮಿಕಾ ಒಪ್ಕೊಳ್ಳಲ್ಲ ಅಂದ ಮಾತ್ರಕ್ಕೆ ನಾನು ಸುಮ್ಮನಿರೋದಕ್ಕಾಗಲ್ಲ. ನಾನು ನನ್ನ ಪ್ರಯತ್ನನ ಮಾಡಲೇಬೇಕು. ಇಷ್ಟು ವರ್ಷ ಭೂಮಿಕಾ ಎಲ್ಲೋ ಹೋಗಿದ್ದಾಳೆ, ನನ್ನ ಮಗ ಅವಳನ್ನ ಹುಡುಕ್ತಾ ಇದ್ದಾನೆ.
ಅವಳು ಒಂದಲ್ಲ ಒಂದಿನ ಸಿಕ್ಕೇ ಸಿಗ್ತಾಳೆ, ಅವರಿಬ್ರು ಒಂದಾಗ್ತಾರೆ ಅಂತ ನನಗೆ ಭರವಸೆ ಇತ್ತು. ಆದ್ರೆ ಈಗ ಅವರಿಬ್ರು ಎದುರು ಬದ್ರ ಇದ್ದಾರೆ. ಆದ್ರೆ ಅವರಿಬ್ರ ಬಗ್ಗೆ ಮನಸ್ತಾಪ ಮುಗಿತಾನೆ ಇಲ್ಲ, ಏನೂ ಬದಲಾಗ್ತಿಲ್ಲ. ಎಲ್ಲ ಇದ್ದ ಹಾಗೆ ಇದೆ. ಒಂದೇ ಕಡೆ ಇದ್ರು ಬೇರೆ ಬೇರೆ ಇದ್ದಾರೆ. ಗುರ್ತು ಪರಿಚಯ ಇಲ್ಲದೆ ಇರೋರ್ ತರ ಬದುಕ್ತಿದ್ದಾರೆ. ಇದೇನಿದು ಮಕ್ಕಳ ಆಟನಾ? ಏನು ಕಣ್ಣು ಮುಚ್ಚಲೆ ಆಟ ಆಡ್ತಿದ್ದಾರೆ ಅವರು? ಅವರಿಬ್ಬರದು ಯಾಕೋ ಅತಿ ಆಯ್ತು. ಅವನೇನೋ ಹೇಳ್ತಾನೆ ಅಂತ ನಾನು ಸುಮ್ಮನಿರೋದಕ್ಕಾಗಲ್ಲ. ನಾನು ಅವರಿಬ್ಬರ ಮಧ್ಯೆ ಹೋಗೇ ಹೋಗ್ತೀನಿ, ಮಾತಾಡೇ ಆಡ್ತೀನಿ, ಅವರಿಬ್ಬರು ಒಂದು ಮಾಡ್ತಿದ್ದೀನಿ. ನೋಡ್ತಾ ಇದ್ದೀನಿ ನೀನು. ಇಷ್ಟು ದಿನ ನನಗೆ ಮಾತು ಬರಲ್ಲ ಅಂತ ನಾನು ಸುಮ್ಮನೆ ಇದ್ದೆ. ಆದ್ರೆ ಈಗ ಈ ಭಾಗ್ಯ ಏನು ಅಂತ ನಾನು ಅವ್ರಿಗೆ ತೋರಿಸ್ತೀನಿ. ಅಮ್ಮ ಅಮ್ಮ, ನಿಮ್ಮ ಉತ್ಸಾಹ, ನಿಮ್ಮ ಕಾಳಜಿ ನನಗೆ ಅರ್ಥ ಆಗುತ್ತೆ. ಆದರೆ ಸದ್ಯದ ಪರಿಸ್ಥಿತಿಲಿ ಇಷ್ಟೊಂದು ಆವೇಶ ಒಳ್ಳೇದಲ್ಲಮ್ಮ. ಈಗ ನೀವು ಅವ್ರನ್ನ ಒಂದು ಮಾಡಬೇಕು ಅಂತ ಹೋಗ್ತೀರಾ, ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನು ಮಾಡ್ತೀರಾ? ಈಗಾಗಲೇ ಅತ್ತಿಗೆ ಒಂದ್ಸರ್ತಿ ಊರು ಬಿಟ್ಟು ಹೋಗಿದ್ದಾರೆ, ಮತ್ತೆ ಅದೇ ಥರ ಆಗ್ಬಿಟ್ರೆ ಹಾಗಾಗ್ಬಾರ್ದಲ್ವಾ? ಈಗ ಆಗ್ಬೇಕಾಗಿರೋದು ಸರ್ಜಿಕಲ್ ಸ್ಟ್ರೈಕ್ ಅಲ್ಲಮ್ಮ, ರಾಜಿ ಸಂಧಾನ. ಕಾಂಪ್ಲಿಕೇಶನ್ಸ್ ಯಾಕೆ ಅಂತ ದಾನಗಳಲ್ಲೇ ಶ್ರೇಷ್ಠವಾದ ದಾನ ಸಮಾಧಾನ. ಕೂತ್ಕೊಳ್ಳಿ. ಇಲ್ಲ ಕಣ, ನಾನು ಹೋಗೇ ಹೋಗ್ತೀನಿ. ನಾನು ಏನ್ ಪ್ರಯತ್ನ ಮಾಡಬೇಕು ಅದೆಲ್ಲ ಪ್ರಯತ್ನ ಮಾಡಿ ಅವ್ರಿಬ್ರನ್ನ ಒಂದು ಮಾಡ್ತೀನಿ. ತಾಯಿಯಾಗಿ ಇದು ನನ್ನ ಕರ್ತವ್ಯ ಕಣೋ. ನಾನು ಅಲ್ದೇ ಇದ್ರೆ ಇನ್ ಯಾರು ಮಾತಾಡ್ತಾರೆ?